ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಕ್ ಬರೋಂತರು ಫಸ್ಟ್ ತಿಳ್ಕೊಂಡ್ ಬನ್ನಿ ಸರ್. ಅದ್ರ ಬಗ್ಗೆ ಟ್ರೈನಿಂಗ್ ಹೋಗಿ ಫಸ್ಟ್ ಶೆಡ್ ನ ಸಾಧಾರಣ ಲೆವೆಲ್ ಮಾಡ್ಕೊಳ್ಳಿ. ಏನು ಮಳೆಗ್ ನೆನೆದಂಗೆ ಗಲೀಜ್ ಆಗದಂಗೆ ಒಂದ್ ಲೆಕ್ಕಾಚಾರಕ್ಕೆ ಮಾಡ್ಕೊಳ್ಳಿ. ಕುರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಶೆಡ್ ಮೇಲೆ ಮಾಡೋದೇ ಫಸ್ಟ್ ಕುರಿ ಮೇಲೆ ಮಾಡಿ. ನಂತರ ಕೆಲವು ಕಡೆ ನಮ್ ಸುತ್ತಮುತ್ತ ಎಲ್ಲ ಬಹಳ ಜನ ಫಾರ್ಮ್ ಮಾಡಿ ಮುಚ್ಚಿಬಿಟ್ರು. ಫಸ್ಟ್ ಗೆ ಹುಮ್ಮಸ್ಸಲ್ಲಿ ಎಲ್ಲಾರು 3-4 ಜನ ಫ್ರೆಂಡ್ಸ್ ಗಳ ಜೊತೆಯಾಗಿ ಕುರಿ ತರೋದು ಬಿಡ್ಕೊಳ್ಳೋದು. ನಂತರ ನೋಡ್ತಾ ನೋಡ್ತಾ ಕುರಿಗಳೆಲ್ಲ ಸಾಯಕ್ ಶುರುವಾಗೋದು. ಎಲ್ಲ ಯಾಕೆ ಏನು ಅಂತ ಎಲ್ಲ ಅವ್ರ ಹತ್ರ ವಿಷಯ ತಿಳ್ಕೊಂಡೆ. ಅವ್ರಿಗೆ ಒಂದು ಕೆಲವ್ರಿಗೆ ವ್ಯಾಕ್ಸಿನ್ ಮಾಡೋದ್ ಗೊತ್ತಿರ್ಲಿಲ್ಲ. ಏನ್ ಜ್ವರ ಬಂದಿದೆ ಅಂತ ಕಂಡಿರ್ಲಿಲ್ಲ. ಆಮೇಲೆ ಸೀಸನಲ್ ವ್ಯಾಕ್ಸಿನ್ ಗೊತ್ತಿರ್ಲಿಲ್ಲ. ಆಮೇಲೆ ಕಾನ್ಸಂಟ್ರೇಟ್ ಫೀಡ್ ಎಷ್ಟು ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು, ಆಮೇಲೆ ಫೀಡ್ ಏನೇನ್ ಕೊಡ್ಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಇರ್ಲಿಲ್ಲ ಅವ್ರಿಗೆ. ನನಗೆ ಇದೆಲ್ಲ ಸ್ವಲ್ಪ ವಿಷಯ ತಿಳಿತಾ ಬಂತು. ಹಾಗೇನ್ ಮಾಡಿದೆ ನಾನು ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಸರ್ ನನ್ನ ಹೆಸರು ವಿಶ್ವಾಸ್ ಅಂತ. ಸರ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು ಅಜ್ಜಂಪುರ ವಿಲೇಜ್ ಸರ್. ನೀವು ಈ ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದ್ದೀರಾ ಸರ್ ನೀವು? ಸರ್ ಇದು ಶೆಡ್ ನಂದು ಮೊದ್ಲೇ ಇತ್ತು ಶೆಡ್. ಅಂದ್ರೆ ಇಷ್ಟ ಹೈಟ್ ಇರ್ಲಿಲ್ಲ. ಮಾಮೂಲಿ ಲೆವೆಲ್ ಏನ್ ಕಾಣ್ತಿದ್ಯೋ ಅಷ್ಟು ಆ ಲೆವೆಲ್ ಏನಿದೆ ಸರ್ ಆ ಲೆವೆಲ್ಗೆ ಶೆಡ್ ಮೊದ್ಲೇ ಇತ್ತು. ಆಮೇಲೆ ಇದಿತ್ತು. ಆಮೇಲೆ ಈ ಕುರಿ ಶೆಡ್ ಮಾಡ್ಬೇಕು ಅಂತಾನೆ ನಾನು ಏನ್ ಮಾಡಿದೆ, ಸ್ವಲ್ಪ ಹೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದ್ 3 ಅಡಿ ಹಿಂದ್ಗಡೆ ಒಂದ್ 4-5 ಅಡಿ ಹೈಟ್ ಮಾಡಿಸಿ ಮತ್ತೆ ಶೆಡ್ ಮಾಡುತ್ತಾ. ಇದು ಶೆಡ್ ಅನಿ ಮೊದ್ಲೇ ಇರೋದ್ರಿಂದಾನೆ ಶೆಡ್ಡಿಗೆ ಏನ್ ಜಾಸ್ತಿ ಖರ್ಚು ಬಂದಿಲ್ಲ. ಶೆಡ್ ಮಾಡೋರಿಗೆ ಒಂದ್ 10,000. ಆಮೇಲೆ ಕುರಿ ಅಟ್ಟಾಣಿಗೆ ಮಾಡೋದಕ್ಕೆ ಈ ಕಬ್ಬಣ ಎಲ್ಲ ಮೇಲ್ಗಡೆ ಸಿಂಟ್ಯಾಕ್ಸ್ ಇಡಕ್ಕೆ ಮಾಡಿಸಿದ್ದೆ ನಾನು. ನಮ್ಮ ಮನೆ ಮೇಲೆ ಸಿಂಟ್ಯಾಕ್ಸ್ ಇಡಕ್ಕೆ ಅದ್ ಸ್ವಲ್ಪ ಹಾಳಾಗಿತ್ತು. ಹಾಗಾಗಿ ಗೋಡೆ ಕಟ್ಟಿ ಸಿಂಟ್ಯಾಕ್ಸ್ ಇಟ್ಬಿಟ್ಟು ಅಲ್ಲಿರೋ ಕಬ್ಬಣ ಎಲ್ಲ ಯೂಸ್ ಮಾಡ್ಕೊಂಡು ಇದನ್ ಮಾಡ್ಬಿಟ್ಟೆ ಸರ್. ಅಂದ್ರೆ ನೀವೇನ್ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಿಲ್ಲ ಸರ್? ಸರ್ ಇನ್ವೆಸ್ಟ್ ಒಂದ್ 20,000 ಇನ್ವೆಸ್ಟ್ ಮಾಡಿರ ಸರ್? 20,000 ಇನ್ವೆಸ್ಟ್ಮೆಂಟ್ ಆಗಿದೆ ನಂದು. ನಂದು ಮೊದ್ಲೇ ಇತ್ತು. ಹಾಗಾಗಿ ಶೆಡ್ ನ ಕಿತ್ಬಿಟ್ಟು ಜಸ್ಟ್ ಇವೆಲ್ಲ ಐಟಮ್ಗಳು ನನ್ನ ಹತ್ರನೇ ಇತ್ತು. ಸಿಂಟ್ಯಾಕ್ಸ್ ಕಂಬಗಳು, ಆಮೇಲೆ ಈ ತರ ಈ ಪಟ್ಟಿ ಹೆಂಗ್ ಕಾಣ್ತಿದೆ ಈ ತರದ ಒಂದ್ 2 ಪಟ್ಟಿ ತಗೊಂಬಂದೆ. ಆಮೇಲೆ ಸಿಂಟ್ಯಾಕ್ಸ್ ಸ್ಟ್ಯಾಂಡು ಅದು ಇದೆಲ್ಲ ಸೇರಿ ಅದೇ ಐಟಮ್. ಸಿಂಟ್ಯಾಕ್ಸ್ ಎಷ್ಟಿತ್ತು ಅದು. ಮತ್ತೆ ಈ ಕಡೆ ಗ್ಯಾಪ್ ಎಲ್ಲದಕ್ಕೂ ಇದನ್ನ ಹಾಕ್ಸಿಲ್ಲ ನಾನು. ಸ್ವಲ್ಪ ವೆಂಟಿಲೇಷನ್ ಆಗ್ಲಿ ಅಂತ ಹೇಳಿ ಗ್ಯಾಪ್ ಎಲ್ಲ ಹಂಗೆ ಬಿಡಿಸ್ಬಿಟ್ಟಿದೀನಿ. ಸ್ವಲ್ಪ ಶೀಟ್ ಎಲ್ಲ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾಪ್ ಬಿಡಿಸಿದೀನಿ. ಅದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಇರ್ಲಿ ಅಂತ ಹೇಳಿ ತರಳ ಹೊಡ್ಸಿದೀನಿ ಅಷ್ಟೇ. ಸರ್ ಈ ಕಂಪಾರ್ಟ್ಮೆಂಟ್ ಮಾಡಿದ್ರೆ ಸರ್ ಇದು ಯಾವ ರೀತಿ ಮಾಡಿದ್ರೆ ಸರ್? ಎಷ್ಟು ಲೆಂತ್ ಮತ್ತೆ ಎಷ್ಟು ಹೊಡ್ತೀವಿ ಸರ್? ಈಗ ನಾನು ಈ ಕಂಪಾರ್ಟ್ಮೆಂಟ್ ಈಗ ನೋಡ್ತಿದ್ರಲ್ಲ ನೀವು, ಇಲ್ಲಿ ಅಲ್ಗೆಗಳು ಏನ್ ಯೂಸ್ ಮಾಡಿದೀನೋ ನಾವು ಮನೆ ಕಟ್ಬೇಕಾದ್ರೆ ಟೆಂಪ್ರವರಿ ಡೋರ್ ಅಂತ ಮಾಡ್ಸಿದ್ದೆ ಅಲ್ಗೆಯಲ್ಲಿ. ಒಂದ್ 3 ಡೋರ್ ಮಾಡ್ಸಿದ್ದೆ ಟೆಂಪ್ರವರಿ ಡೋರ್ ಅಂತ. ಅದೇ ಅಲ್ಗೆಗಳಿದ್ವು, ಅವನ್ನೇ ಕಟ್ ಮಾಡಿ ಹಾಕೊಂಡಿದೀನಿ. ಈ ಕಬ್ಬಣ ಏನಿದೆ ಇದು ಸಿಂಟ್ಯಾಕ್ಸ್ ಇಂದ ಉಳಿದಿತ್ತು ಅಂತ ಹೇಳಿದ್ರೆ ಅದನ್ನೇ ಮಾಡ್ಕೊಂಡೆ. ಕೆಲವು ಕಡೆ ನೋಡಿ ನಾನೇ ನಂದೇ ಐಡಿಯಾದಲ್ಲಿ ಇದು ಅಳತೆ ಬಂದು 2 ಅಡಿ ಮಾಡಿದೀನಿ. 2 ಅಡಿ ಬೇಡ, ಮಾಡ್ಕೊಳೋದಿದ್ರೆ 1.5 ಅಡಿ ಮಾಡ್ಕೊಂಡ್ರು ಸಾಕು. ಆಮೇಲೆ ಇದೊಂದು ಲೆಂತ್ ಅಲ್ಲಿಗೆ ಅಡ್ಡ ಕೊಟ್ಟಿನಿ. ಹಿಂದ್ಗಡೆ ನಾವು ಓಡಾಡಕ್ ಗ್ಯಾಪ್ ಇಟ್ಕೊಂಡಿದೀನಿ. ಈ ಕುರಿಗಳನ್ನ ಚೆಕ್ ಮಾಡಕ್ಕೆ ನೋಡಕ್ಕೆ ಗ್ಯಾಪ್ ಇಟ್ಕೊಂಡಿದೀನಿ. ಆಮೇಲೆ ಸರ್ ಈ ಬಾನಿ ಇದೆಯಲ್ಲ, ಇದು 8 ಅಡಿ ಒಂದ್ ಬರುತ್ತೆ ಬಾನಿ. 8 ಅಡಿ 1 ಅಡಿ ಆಗಲ್ಲ, 8 ಅಡಿ ಉದ್ದ ಬರುತ್ತೆ. ಇದು ರೆಡಿ ಸಿಗುತ್ತೆ ಸರ್, ರೆಡಿ ಸಿಗುತ್ತೆ. 1,800 ರೂಪಾಯಿ ಒಂದು. 1,800 ಗೇಜ್ ಮೇಲೆ 1,800 ಇದೆ, 1,500 ಇದೆ. ನಾನು ಸ್ವಲ್ಪ ಗೇಜ್ ಕಾಸ್ಟ್ಲಿ ಇರ್ಲಿ ಅಂತ ಹೇಳಿ ಒಳ್ಳೆ ಗೇಜ್ ತಗೊಂಬಂದೆ. 1,800 ರೂಪಾಯಿ ಒಂದ್ ಪೀಸ್ ಬಿತ್ತು ನನಗೆ. ಇದನ್ನ ತಗೊಂಬಂದ್ ಹಾಕಿ ಅಂತ ಚೆನ್ನಾಗಿದೆ. ಇವಾಗ ನೀವು 2 ಅಡಿ ಬಿಟ್ಟಿರಲ್ಲ, ಮರಿ ದೊಡ್ಡದಾದ್ಮೇಲೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್ ಇದು? ಸರ್ ಇಲ್ಲ, ಮರಿ ದೊಡ್ಡದಾಗ 1.5 ಅಡಿ ಇದ್ರೂ ಸಾಕು, ಏನು ಅಂತ ನೀವು ಇಲ್ಲೇ ಆಕ್ಚುಲ್ ನೋಡ್ಬೋದು. 2 ಅಡಿ ಬಿಟ್ಟಿದೀನಿ ನೋಡಿ. ಈ ಮರಿ ಸ್ವಲ್ಪ ಸಣ್ಣದಿದೆ, ಬೇಕಾದ್ರೆ ಈ ಮರಿಗಳನ್ನೇ ನೋಡಿ ಆರಾಮಾಗಿ ಇರ್ತವೆ, ಏನ್ ಸಮಸ್ಯೆ ಇಲ್ಲ. ಒಂದ್ 1.5 ಅಡಿ ಮಾಡ್ಸಿದ್ರು ಹಿಂದ್ಗಡೆ ಗ್ಯಾಪ್ ಈ ಪಟ್ಟಿ ಇಟ್ಟಿದ್ರಲ್ಲ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಶುದ್ಧ ಬೇಡ, ಇದು ಒಂದು ಅರ್ಧಕ್ ಮಾಡ್ಕೊಂಡ್ರು ಏನ್ ಕುರಿಗಳು ಗುದ್ದಾಡದೆ ಇರ್ಲಿ ಅಂತ ಹೇಳಿ ಮಾಡ್ಸೀನಿ ಅಷ್ಟೇ. ಇದು ಸಣ್ಣವಿದೆ ನಡೀತು, ದೊಡ್ಡವಾದ್ಮೇಲೆ ಗುದ್ದಾಡಕ್ ಶುರು ಮಾಡ್ತಾವ. ನಾವು ಕಸಿ ಮಾಡ್ಸಲ್ವಲ್ಲ, ಕಸಿ ಮಾಡ್ಸಿದ್ರೆ ಗುದ್ದಾಡಲ್ಲ. ಕಸಿ ಮಾಡ್ಸೋದಿಲ್ಲ, ಗುದ್ದಾಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಅಡ್ಡಪಟ್ಟಿ ಹೊಡ್ಸೀನಿ ಅಷ್ಟೇ. ಸರ್ ಇವಾಗ ಎಷ್ಟು ಕುರಿ ಇದಾವೆ ಸರ್ ನಿಮ್ಮ ಹತ್ರ ಇವಾಗ? ಸರ್ ಇಲ್ಲಿ 11 ಕುರಿ ನಿಲ್ಸೋಷ್ಟು ಜಾಗ ಇದೆ. ಅಂದ್ರೆ 2 ಅಡಿ ಮಾಡಿದೀನಿ, ಹಂಗಾಗಿ 11 ಕುರಿ ಇದೆ. ಇಲ್ಲಿ ಒಂದು ಖಾಲಿ ಇದೆ, 1 ಕುರಿ ತರಬೇಕು, ತಗೊಂಡಿದೀನಿ. ಅಲ್ಲಿ ನಮ್ಮ ಸ್ನೇಹಿತರ ಹತ್ರ ಇದೆ, ತಗೊಂಡ್ಬರ್ಬೇಕು. ನಾನು ಸ್ವಲ್ಪ ಬಿಸಿ ಇದ್ದೆ ಅಂತ ತಗೊಂಬಂದಿಲ್ಲ. ಅದನ್ನೊಂದು ತಗೊಂಡ್ಬಂದ್ರೆ 11 ಕುರಿಗಳು ಆಗ್ತಾವ ಸರ್. ನೆಕ್ಸ್ಟ್ ಸಲ ಏನ್ ಮಾಡೋಣ ಅಂತ ಮಾಡಿದೀನಿ, ಇದು 4.5 ಅಡಿ ಅಳತೆ ಬಿಟ್ಟಿದೀನಿ. ಲೆಂತ್ ಉದ್ದ 4.5 ಅಡಿ ವೇಸ್ಟ್ ಸರ್. ಇದು ನಾನು ಫಸ್ಟ್ ನನಗೆ ಐಡಿಯಾ ಇರ್ಲಿಲ್ವಲ್ಲ, ಬೇಕಾಗಬಹುದೇನೋ ಅಂತ 4.5 ಅಡಿ ಬಿಟ್ಟೆ. ಆಮೇಲೆ ನೋಡ್ಬೋದು ನೀವು, ಕುರಿಗಳು ಅಷ್ಟೊಂದು ಇದ್ರಲ್ಲಿ ನಿಲ್ಲದೇ ಇಲ್ಲ. ಮೇವು ಮೇಯ್ಬೇಕಾರಾಗ್ಲಿ ಅಷ್ಟೇ.
ನಿಂತ್ರು ಹಿಂದ್ಗಡೆ ಒಂದಡಿ ಜಾಗ ಒಂದೂವರೆ ಜಾಗ ಕಮ್ಮಿ ಉಳಿದಿದೆ. ಹಾ ಸರ್. ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಸಲ ಇದನ್ನ ಒಂದಡಿ ಹಿಂದ್ಗಡೆ ಕಟ್ ಮಾಡಿಸಿ ಹಾ ಸರ್. ಇದನ್ನ ಇನ್ನು ಹಿಂದಕ್ಕೆ ಒಂದಡಿ ತಳ್ಳಿ ಹಾ. ಈ ಕಡೆ ಒಂದು ಕಂಪಾರ್ಟ್ಮೆಂಟ್ 2 ಕಂಪಾರ್ಟ್ಮೆಂಟ್ ಮಾಡಿ ಒಂದು 25 ಕುರಿ ಸಾಕ್ಬೇಕು ಅಂತ ಮಾಡಿದೀನಿ. ಹಾ ಸರ್. ಈ ಕುರಿ ಸೇಲ್ ಆದ ನಂತರ ನೆಕ್ಸ್ಟ್ ಈ ಕಡೆ ಕಂಪಾರ್ಟ್ಮೆಂಟ್ ಶುರು ಮಾಡ್ತೀನಿ ಸರ್. ಹಾ ಸರ್. ಇವಾಗ ನೀವು ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ ಸರ್? ಸರ್ ಇನ್ನು ಮಾರ್ಕೆಟಿಂಗ್ ಯಾವ ಮಾಡಿಲ್ಲ. ಈಗ ಬಕ್ರೀದ್ ಹಬ್ಬಕ್ ಬಂದು ಕೆಲವರು ಕೇಳಿದ್ರು. ಹಾ ಸರ್. ಮರಿಗಳು ಕೆಲವು 35ರಿಂದ 40 ಕೆಜಿ ಮರಿಗಳಿದೆ. ಹಾ ಸರ್. ಅವ್ರು ಬಂದ್ ಕೇಳಿದ್ರು. ನಾನು ಮಿನಿಮಮ್ 500 ರೂಪಾಯಿ ಕೆಜಿ ಹೇಳಿದೆ. ಹಾ ಸರ್. ಅವರು ಅದಕ್ಕಿಂತ 450 420 ಅಂತೆಲ್ಲ ಕೇಳಿದ್ರು. ಬೇಡ, ಇಲ್ಲಿ ನಮ್ಮ ಸೀಸನಲ್ ಒಂದು ಹಬ್ಬ ಬರುತ್ತೆ, ಹಾ ಸರ್. ಅಮ್ಮನ ಹಬ್ಬ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಒಂದ್ 2-3 ಹಬ್ಬಗಳಿದೆ ಅಮ್ಮನ ಹಬ್ಬಗಳು. ಹಾ ಸರ್. ಆ ಹಬ್ಬದ ತನಕ ಇನ್ನೊಂದ ಜನವರಿ ಫೆಬ್ರವರಿ ಇದೆ. ಹಾ. ಅಲ್ಲಿ ತನಕ ಸಾಕಿದ್ರೆ ಎಬೋ 60-70 ಕೆಜಿ ತನಕ ಹೋಗ್ತಾವ ಮರಿಗಳು. ನನ್ಗೇನ್ ಲಾಸ್ ಆಗೋದಿಲ್ಲ, ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದೆ. ಅವ್ರು ಅಷ್ಟು ಕೇಳಿಲ್ಲ, ಬಿಟ್ಟೋದ್ರು. ಅಲ್ಲಿ ತನಕ ಸಾಕೋಣ ಅಂತ ಮಾಡೀನಿ. ನೋಡೋಣ, ಮಾರ್ಕೆಟಿಂಗ್ ಇಲ್ಲಿ ಬಂದ್ ತಗೊಂಡ್ರೆ ಇಲ್ಲೇ ಕೊಡ್ತೀನಿ. ಈಗ ನಮ್ಗೊಂದ್ 30 ಕಿಲೋಮೀಟರ್ ಹೊಸದುರ್ಗ ಮಾರ್ಕೆಟ್ ಇದೆ, ಹಾ. ಅಲ್ಲಿಗಾರ ಹಾಕೊಂಡ್ ಹೋಗ್ತೀನಿ. ಇಲ್ಲ ತರೀಕೆರೆ ಒಂದು ಮಾರ್ಕೆಟ್ ಇರುತ್ತೆ, ಹಾ. ಅಲ್ಲಿಗೂ ಹಾಕೊಂಡು. ಒಟ್ಟು ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ ಸರ್? ಸರ್ ಮಾರ್ಕೆಟಿಂಗ್ ಅಂದ್ರೆ ಮರಿಗಳು ಚೆನ್ನಾಗಿ ಸಾಕಿದ್ರೆ ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ ಸರ್, ಆರಾಮಾಗಿ ತಗೊಂಡ್ ಹೋಗ್ತಾರೆ. ಈಗ ಅಂದ್ರೆ ವೆಕೇಶನಲ್ ಹಬ್ಬ ಅಂತಾನೆ ಇಲ್ಲ, ಈಗ ಯಾರ್ದಾರು ಆರಾಧನೆ ದಿನಗಳು ಹಾ. ಅಥವಾ ದೇವರ ಪೂಜೆ ಅಂತ ಕಾರ್ಯಕ್ರಮಗಳಿಗೂ ಬರ್ತಾ ಇರ್ತಾರೆ, ತಗೊಂಡ್ ಹೋಗ್ತಾ ಇರ್ತಾರೆ. ನಮ್ಮ ಮನೆ ಇಲ್ಲಿ ಪಕ್ಕದಲ್ಲಿ ಒಬ್ರು ಮಾಡ್ಯಾರೆ, ಹಾ. ಅಲ್ಲೂ ಮರಿಗಳು ಹೋಗ್ತಾ ಇರ್ತಾವ ಅವ್ರ ಹತ್ರ. ಹಾ. ಮಾಡ್ಬೋದು ಸರ್, ಏನು ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ. ಹಾ ಸರ್. ಅಂದ್ರೆ ಮರಿಗಳು ಚೆನ್ನಾಗಿ ಸಾಕ್ಬೇಕಷ್ಟೇ. ಹಾ. ಚೆನ್ನಾಗ್ ಒಂದ್ ಸಾಕಿದ್ರೆ ಅವರೇ ಹುಡ್ಕೊಂಡ್ ಬರ್ತಾರೆ ಮಾರ್ಕೆಟಿಂಗ್. ಸರ್ ಇವಾಗ ನೀವು ಸುಮಾರು ಜನ ನೋಡ್ಬೋದು, ನಾವು ಕೆಳಗೆ ಕುರಿನು ಕೆಳಗೂ ಸಾಕಿರ್ತಾರೆ, ಮತ್ತೆ ಈ ತರ ಅಟ್ಟು ಮಾಡಿ ಸಾಕಿರ್ತಾರೆ. ಎರಡರಲ್ಲಿ ಯಾವ್ದು ಬೆಸ್ಟ್ ಸರ್? ಸರ್ ಕೆಳಗ್ ಬಿಟ್ಟು ಸಾಕೋರು ಅಂದ್ರೆ ಫ್ರೀ ಇರ್ಬೇಕು ಸರ್. ಹಾ. ಡೈಲಿ ಕ್ಲೀನಿಂಗ್ ಮಾಡ್ಬೇಕು. ಹಾ. ಆಮೇಲೆ ಡೈಲಿ ಕಸ ಗುಡಿಸ್ಬೇಕು, 1-2 ಸಲ ಕಸ ಗುಡಿಸ್ಬೇಕು. ಹಾ. ಹಂಗಾಗಿ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಬ್ಯಾಂಕ್ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ತೋಟ ನೋಡ್ಕೋಬೇಕು. ಈ ತರ ಮಾಡಿ ಹಾಕ್ಬಿಟ್ರೆ ಇಕ್ಕೆ ಎಲ್ಲ ಹಾಕಿದ್ದೆಲ್ಲ ಕೆಳಗೆ ಸ್ಟೋರ್ ಆಗ್ಬಿಡುತ್ತೆ. ಹಾ ಸರ್. ಯಾವಾಗಲೂ 2 ತಿಂಗಳಿಗೆ ಒಂದ್ಸಲಿ ತಗೊಂಡೋಗಿ ತೋಟಕ್ಕೆ ಹಾಕ್ಬಿಡ್ತೀನಿ. ಹಾ. ಆಗಲೇ ತಗೊಂಡು ಹಂಗೆ ಸುರಿದ್ ಬಿಡ್ತೀನಿ, ಚೀಲ ತುಂಬ್ಕೊಂಡು ಹೋಗೋದು ಸುರಿಯೋದ್ ಮಾಡ್ಬಿಡ್ತೀನಿ. ಹಾ. ಏನಂದ್ರೆ ಕೆಲಸ ಸ್ವಲ್ಪ ಕಡಿಮೆ. ಹಾ. ಆಮೇಲೆ ವಾರಕ್ಕೊಂದ್ಸಲ ಹಿಂದ್ಗಡೆ ಅಟ್ಟದ ಹಿಂದ್ಗಡೆ ಹಾ. ಸ್ವಲ್ಪ ಬ್ಲೇಡ್ ಇದೆ ನಮ್ದು. ಹಾ ಸರ್. ಈ ತರ ಬ್ಲೇಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಹಾ. ಹಿಂದ್ಗಡೆ ಎಲ್ಲ ಕೆರೆದು ನೀಟ್ ಮಾಡ್ಬಿಡ್ತೀನಿ. ಸರ್ ಇದು ಗೊಬ್ಬರ ಎಲ್ಲ ಎಷ್ಟು ದಿನಕ್ಕೊಂದ್ಸರಿ ತೆಗಿತೀರಾ? ಸರ್ ನಾನು ಇನ್ನು ತೆಗ್ದಿಲ್ಲ. ಹಾ. ಯಾವಾಗ ತುಂಬುತ್ತೋ ನಾನ್ ಯಾವಾಗ ಫ್ರೀ ಇರ್ತೀನೋ ಹಾ ಸರ್. ಅವತ್ ತೆಗಿತೀನಿ. ಏನ್ ದಿನ ತೆಗಿಬೇಕು, ದಿನ ಕ್ಲೀನ್ ದಿನ ಮಾಡ್ಬೇಕು? ಅಂದ್ರೆ ಏನೋ ಸ್ವಲ್ಪ ಈ ಕಡೆ ಹೊರಗ್ ಬಂದಿಲ್ಲ, ಕಸ ಗುಡ್ಸಿ ಹಿಂದಕ್ಕೆ ತಳ್ಬಿಡ್ತೀನಿ. ಹಾ. ಈಗ 1 ತಿಂಗಳಾಗಿದೆ, ಒಂದ್ ಲೆಕ್ಕಾಚಾರಕ್ಕೆ ಬಿದ್ದಿದೆ ಗೊಬ್ಬರ. ಹಾ. ಏನಿದೆ ಸರ್ ಇವಾಗ ಹೊಸಬ್ರು ರೈತರು ಕುರಿ ಸಾಕಾಣಿಕೆ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಸರ್ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡಕ್ ಬರೋಂತರು ಹಾ ಸರ್. ಫಸ್ಟ್ ತಿಳ್ಕೊಂಬನ್ನಿ ಸರ್. ಹಾ. ಅದ್ರ ಬಗ್ಗೆ ಟ್ರೈನಿಂಗ್ ಹೋಗಿ, ಫಸ್ಟಿಗೆ ದುಡ್ಡಿದೆ, ಹಾ. ನಾನು ತುಂಬಾ ದುಡ್ಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಹಾ ಸರ್. ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿ, 5-10ರಿಂದ ಒಂದು 6 ತಿಂಗಳು ವರ್ಷ ಮಾಡಿ, ಹಾ. ನಂತರ ಅದ್ರ ಅನುಭವ ತಗೊಂಡು ನೀವು ದೊಡ್ಡದು ಮಾಡಿ. ಹಾ. ಅವಾಗ ನಿಮಗೆ ಅನುಭವ ಇರುತ್ತೆ, ಯಾವ್ದೇ ರೀತಿಯಾಗಿ ಲಾಸ್ ಆಗಕ್ ಸಾಧ್ಯತೆ ಇರಲ್ಲ. ಹಾ. ಆದ್ರೂ ನೀವು ಅದರಿಂದ ರಿಕವರಿ ಹೇಗಾಗ್ಬೋದು ಅನ್ನೋದು ನಿಮ್ಗೆ ಐಡಿಯಾ ಬಂದಿರುತ್ತೆ. ಹಾ. ಫಸ್ಟ್ನೇ ಸಲಿನ ಹೆವಿ ಅಮೌಂಟ್ ಹಾಕಿ ಲಕ್ಷಾಂತರ ರೂಪಾಯಿ ಶೆಡ್ಡಿಗೆ ಇನ್ವೆಸ್ಟ್ ಮಾಡಿ, ಲಕ್ಷಾಂತರ ರೂಪಾಯಿ ಶೆಡ್ಡಿಗೆ ಇನ್ವೆಸ್ಟ್ ಮಾಡಿರ್ತಾರೆ, ಕುರಿ ತರಕ್ ದುಡ್ಡಿಲ್ಲ, ಆ ತರ ಮಾಡ್ಕೊಂಡ್ಬಿಡ್ತಾರೆ. ಶೆಡ್ ನ ಸಾಧಾರಣ ಲೆವೆಲ್ ಮಾಡ್ಕೊಳ್ಳಿ, ಹಾ ಸರ್. ಏನು ಮಳೆಗ್ ನೆನೆದಂಗೆ ಗಲೀಜ್ ಆಗದಂಗೆ ಒಂದ್ ಲೆಕ್ಕಾಚಾರಕ್ಕೆ ಮಾಡ್ಕೊಳ್ಳಿ. ಕುರಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಶೆಡ್ ಮೇಲೆ ಮಾಡೋದೇ ಫಸ್ಟ್ ಕುರಿ ಮೇಲೆ ಮಾಡಿ. ಹಾ ಸರ್. ನಂತರ ನೀವು ಅನುಭವ ಆದಂಗೆ ನೀವು ಒಳ್ಳೆ ಇದನ್ ಮಾಡಿ ಅಂತ ಅದು ಬಂದಿದ್ದ ದುಡ್ಡಿಂದಾನೆ ಒಳ್ಳೆ ಶೆಡ್ ಮಾಡಬಹುದು. ಒಳ್ಳೆ ಶೆಡ್ ಮಾಡ್ಬೋದು. ಬೇಕಂದ್ರೆ ನಿಮ್ಮ ಹತ್ರ ಆ ದುಡ್ಡು ಹೆಚ್ಚಿಗೆ ಇದ್ರೆ ಹಾ ಸರ್. ಇನ್ನು ಹೈಟೆಕ್ ಬೇಕಾದ್ರೆ ಮಾಡ್ಕೋಬಹುದು. ಅನುಭವಕ್ಕೋಸ್ಕರನಾದ್ರೂ ಫಸ್ಟ್ ಒಂದ್ 5ರಿಂದ 10 ಸಾಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದೇ ಸತಿ ಇವಾಗ 100-150 ಟನ್ ಸಾಕ ಬದಲು 150 ಅಂದ್ರೆ ಅದೇ ನೀವು ತುಂಬಾ ಟ್ರೈನಿಂಗ್ ಹೋಗಿ ಹಾ ಸರ್. ಅವೆಲ್ಲ ನಿಮ್ ಪರ್ಸನಲ್ ಬಿಟ್ಟಿದ್ದು. ಆದ್ರೆ ನನ್ನ ಅನುಭವದ ಪ್ರಕಾರ ಫಸ್ಟಿಗೆ ಅನುಭವ ಬೇಕಾಗಿರೋದ್ರಿಂದ ಹಾ ಸರ್. ಸಣ್ಣ ಪ್ರಮಾಣದಲ್ಲಿ ಮಾಡಿ ಒಂದ್ 6 ತಿಂಗಳು ವರ್ಷ ಅನುಭವ ತಗೊಂಡು ಹಾ. ನೀವು ದೊಡ್ಡದಕ್ಕೆ ಕೇಳಿದ್ರೆ ಸಕ್ಸಸ್ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ.